ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಮತಿಗೂಡು ಆನೆ ಇರೋ ಕಡೆ ಬಂದೆ. ತುಂಬ ಟೈಮಿಂದ ಹೋಗ್ಬೇಕು ಅನ್ಕೋತಿದ್ವಿ. ಆ ಆಸೆ ಇವತ್ತು ನೆರವೇರ್ತು. ಬನ್ನಿ ನೋಡ್ಕೊಂಡು ಬರೋಣ. ಮತಿಗೂಡಲ್ಲಿ ಎಲ್ಲ ದಸರಾ ಬರೋಂಥ ಆನೆಗಳೆಲ್ಲ ಇರುತ್ತೆ. ಇಲ್ಲಿ ತುಂಬ ಆನೆಗಳನ್ನ ಸಾಕಿದ್ದಾರೆ. ಬಟ್ ಹೇಗಿರುತ್ತೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ನಾನು ಬಂದು ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಬಂದರೆ ಎಂಟ್ರಿ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ನಾವು 100 ರೂಪಾಯಿ ಕೊಟ್ಟು ಒಳಗಡೆ ಹೋದ್ವಿ. ಇಲ್ಲಿ ನಮ್ಮ ಫೇವ್ರೇಟ್ ಭೀಮಾ ಕೂಡ ಇಲ್ಲೇ ಇರ್ತಾನೆ. ನಾನು ಭೀಮನ್ ನೋಡೋಕ್ಕೋಸ್ಕರನೇ ಬಂದೆ. ಸೊ ಬನ್ನಿ ಭೀಮನ್ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಆನೆಗೆ ಹುಲ್ಲು ಕೂಡ ತಿನ್ನಿಸ್ಬೋದು. ಅಂದರೆ 50 ರೂಪಾಯಿ ಕೊಟ್ಟು ನಾವು ಹುಲ್ಲನ್ನು ತಗೊಂಡು ಆನೆಗೆ ತಿನ್ನಿಸ್ಬೋದು. ಪ್ರತಿಯೊಂದು ಕಡೆನೂ ಅಷ್ಟೇ ಅಲ್ವಾ, ದುಡ್ಡಿರೋ ಬೆಲೆ ಯಾವುದಕ್ಕೂ ಇಲ್ಲ. ದುಡ್ಡು ದುಡ್ಡು ದುಡ್ಡು, ಪ್ರತಿಯೊಬ್ಬರು ದುಡ್ಡು ಮಾಡೋದಕ್ಕೋಸ್ಕರನೇ ಇದ್ದಾರೆ. ನಾವೇನೇ ಒಂದು ಪಡ್ಕೋಬೇಕಂದ್ರೂ ನಾವು ದುಡ್ಡು ಕೊಟ್ಟೆ ತಗೋಬೇಕಾಗತ್ತೆ. ನನಗಂತೂ ಭೀಮನ ನೋಡ್ಬೇಕಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಬಟ್ ಕೊನೆಗೂ ಭೀಮಾ ಇರೋ ಕಡೆ ಬಂದ್ವಿ. ಇಲ್ಲಿ ಆನೆ ನೋಡ್ಕೊಳ್ಳೋರು ಇಲ್ಲಿ ಯಾವುದೋ ಒಂದು 3 ಆನೆ ಹೊಸದಾಗಿ ಹಿಡ್ದಿದ್ರಂತೆ. ಬಟ್ ಆ ಆನೆಗಳ ಹತ್ರ ಅಂತೂ ಹುಲ್ಲು ತಿನ್ಸೋದಕ್ಕೆ ಹೋಗೋದಿಕ್ಕಾಗಲಿಲ್ಲ. ಕೆಲವೊಂದು ಹಳೆ ಆನೆಗಳು, ಏಜಾಗ ಆನೆಗಳು ಕೂಡ ಇತ್ತು. ಆದರೆ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಹೋಗಿದ್ದೆ ಭೀಮನ್ ನೋಡೋದಕ್ಕೆ ಅಂತ. ಬಟ್ ಭೀಮಾ ಅಲ್ಲಿ ಇರಲಿಲ್ಲ. ಭೀಮಾ ಮತ್ತು ಸರಸ್ವತಿ, ಕೆಲವೊಂದು ಎಲ್ಲ ದಸರಾ ಆನೆಗಳು, ಮಹೇಂದ್ರ ಎಲ್ಲ ಆನೆಗಳು ಕೂಡ ಕೆಲವು ಹೊರಗಡೆ ಹೋಗಿದ್ವಂತೆ. ಹೊರಗಡೆ ಏನಕ್ಕೆ ಹೋಗಿದ್ದು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಚಿರತೆನ ಹಿಡಿಯೋದಕ್ಕೆ ಕಾಡ್ಗೋಗಿವೆ ಅಂತ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಲಾಸ್ಟು ಟೈಮಲ್ಲಿ ಒಂದು ಭೀಮಾ ಆನೆ, ಕಾಡು ಭೀಮಾ ಆನೆ ದಂತ ಕಳ್ಕೊಂತು ಅಂತೆಲ್ಲ ನ್ಯೂಸ್ ಆಗಿತ್ತಲ್ಲ ನೋಡಿ. ನಾವು ಆ ಟೈಮಲ್ಲೇ ಹೋಗಿದ್ವಿ. ಅವಾಗ ಆ ನಮ್ಮ ಭೀಮಾ ಚಿರತೆನ ಹಿಡಿಯೋದಕ್ಕೆ ಅಂತ ಹೋಗಿತ್ತಂತೆ. ಯಾವ ಆನೆಗಳು ಕೂಡ ಇರಲಿಲ್ಲ. ಅಂದರೆ ದಸರಾಗೆ ಬರುವಂಥ ಪ್ರತಿಯೊಂದು ಆನೆನೂ ಕೂಡ ಇರಲಿಲ್ಲ. ಎಲ್ಲ ಕಾಡಿಗೆ ಹೋಗಿದ್ವಂತೆ ಚಿರತೆನ ಹಿಡಿಯೋದಕ್ಕೆ. ಅವ್ರಾಗಂತ ಹೇಳಿದ್ರು ನಿನ್ನೆ ನೈಟ್ ಎಲ್ಲ ಆನೆಗಳು ಹೋದ್ವು. ಇದು ಕೆಲವೊಂದು ಹೊಸ ಆನೆಗಳು, ಮತ್ತೆ ನಾವು ಪಳಗಿಸಿಲ್ಲ ಇನ್ನು, ಅದಕ್ಕೆ ಇವು ಹೋಗಿಲ್ಲ. ಇನ್ನೂ ಒಂದು ಕೆಲವೊಂದು ಏಜ್ ಆಗಿರೋ ಆನೆಗಳು ಅಂತ ಕೂಡ ಹೇಳಿದ್ರು. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಆದರೆ ಏನು ಮಾಡೋದು, ಇರೋ ಆನೆನೇ ನೋಡಿಕೊಂಡು ಖುಷಿ ಪಡ್ಕೊಂಡು ಬಂದ್ವಿ ಅಷ್ಟೆ. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹುಲ್ಲು ಕೂಡ ತಿನ್ನಿಸ್ತಿದ್ರು. ಸೊ ನಾನು ಕೂಡ ಹುಲ್ಲು ತಿನ್ಸೋಣ ಅಂತ ಹೇಳಿ ಅಲ್ಲೇ ಆ ಥರ ಅಜ್ಜಿ ತಿನ್ನಿಸ್ತಿದ್ದಾರಲ್ಲ ಆ ಥರ, ಅದಕ್ಕೆ 50 ರೂಪಾಯಿ ಕೊಟ್ಟು ನಾವು ತಿನ್ನಿಸ್ಬೇಕು. ತಿನ್ಸಿದ್ರೆ ಅವು ಆಶೀರ್ವಾದ ಕೂಡ ಮಾಡ್ತವೆ. ಕೆಲವೊಂದು ಆನೆಗಳು ತುಂಬಾ ಅಂದರೆ ಆ್ಯಕ್ಟಿವ್ ಆಗಿದ್ದಾವೆ. ಕೆಲವೊಂದು ಹೊಸ ಆನೆಗಳಿದೆಯಲ್ಲ ಅವು ಆಗಿಲ್ಲ, ತುಂಬ ಭಯ ಬೀಳ್ತವೆ. ನಾನು ಈ ಆನೆಗೆ ಹುಲ್ಲು ತಿನ್ನಿಸ್ಬೇಕಿತ್ತು. ಇದು ನೋಡಿ ತೋರಿಸ್ತಿದ್ದೀನಲ್ಲ, ಅದೇ ಹೊಸ ಆನೆ. ಅದು ರೀಸೆಂಟಾಗಿ ಹಿಡಿದ್ರಂತೆ. ಅದ್ರ ಹತ್ರ ಯಾರೂ ಹೋಗ್ತಿರ್ಲಿಲ್ಲ. ಅದು ಸ್ವಲ್ಪ ಜನನ ನೋಡಿದ್ರು ಕೂಡ ತುಂಬ ಭಯ ಬೀಳ್ತಾ ಇತ್ತು. ಹಂಗಾಗಿ ಅದ್ರ ಹತ್ರ ಯಾರೂ ಹೋಗ್ತಿರ್ಲಿಲ್ಲ. ಎಲ್ಲ ಜನಗಳೆಲ್ಲ ಈ ಆನೆ ಹತ್ರನೇ ತುಂಬಿಕೊಂಡಿದ್ರು. ಯಾಕೆಂದರೆ ಈ ಆನೆ ಹುಲ್ಲು ತಿಂತಿತ್ತು, ಜೊತೆಗೆ ಆಶೀರ್ವಾದ ಕೂಡ ಮಾಡ್ತಿತ್ತು. ಭಯ ಅಂತೂ ಬೀಳ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಜನಗಳು ಈ ಆನೆ ಹತ್ರನೇ ಇದ್ರು. ನಾನು ಹೋಗಿದ್ದೆ ಭೀಮನ್ ನೋಡೋಕ್ಕೆ ಅಂತ. ಬಟ್ ನಮಗೇನು ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಯಾವ ಆನೆಗಳು ಇರ್ತವೆ ಅಂತ. ಬಟ್ ಇರೋದನ್ನೇ ನೋಡ್ಕೊಂಡು ಬಂದ್ವಿ ಅಷ್ಟೇ. ಇಲ್ಲಿ ಈ ಆನೆ ಹತ್ರ ಯಾರು ಜನ ಇರಲಿಲ್ಲ. ಹಾಗಾಗಿ ನಾವು ಅಯ್ಯೋ ಅಲ್ಲಿ ಅಷ್ಟೊಂದು ಜನ ಇದ್ರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಆನೆಗಳ ಮನಸ್ಸು ಮುಗ್ಧತೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವ್ರು ಹೇಳ್ತಿದ್ರು ನಾವು ಹೇಳ್ದಾಗೆಲ್ಲ ಕೇಳ್ತಾವೆ, ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಪಳಗ್ಬಿಟ್ರೆ ನಾವು ಹೇಳ್ದಾಗೆಲ್ಲ ಕೇಳ್ತವೆ ಮೇಡಮ್. ಬಟ್ ಇವಾಗ ಇದು ಜನ ನೋಡಿದ್ರೆ ಭಯ ಬೀಳ್ತಿದೆ ಅಂತ ಹೇಳಿದ್ರು. ನಾನು ಕೂಡ ಆವಾಗಲೇ ಹೇಳ್ದಾಗೆ ಒಂದು ಹುಲ್ಲನ್ನ ತಗೊಂಡು ಈ ಆನೆಗೆ ತಿನ್ಸಕ್ಕೆ ಹೋದೆ. ಅದು ಸ್ವಲ್ಪ ಭಯ ಕೂಡ ಬೀಳ್ತಾಯಿತ್ತು ಈಸ್ಕೊಳ್ಳೋದಕ್ಕೆ. ಬಟ್ ನೋಡಿ ಎಷ್ಟು ಫಾಸ್ಟಾಗಿ ಎತ್ಕೊಬಿಟ್ಟು ಈ ಕಡೆ ಹೊರ್ಟೋಗ್ಬಿಡ್ತು ಅಂತ. ಇದೇ ಹೊಸ ಆನೆ ಅಂತೆ, ಈಗ ರೀಸೆಂಟಾಗಿ ಕಾಡಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರು. ಬಟ್ ನಾನು ಆ ಕಡೆ ಆನೆ ಹತ್ರ ತುಂಬ ಜನ ಇತ್ತಲ್ಲ, ಹಾಗಾಗಿ ನಾನು ಈ ಆನೆ ಹತ್ರನೇ
ಬಂದು ಹುಲ್ ತಿನ್ನಿಸ್ದೆ. ಬಟ್ ವಿಡಿಯೋ ಮಾಡ್ಕೋಬಹುದು, ಫೋಟೋನು ಕೂಡ ತೆಕ್ಕೋಬಹುದು. ಬಟ್ ಈ ಆನೆ ಏನು ಆಶೀರ್ವಾದ ಮಾಡಲಿಲ್ಲ, ಹೊಸ ಆನೆ ಅಲ್ವಾ, ಹಾಗಾಗಿ ನಾವು ಯಾವ ಟೈಮಲ್ಲಿ ಹೋದ್ರೂ ಕೂಡ ಓಪನ್ ಇದ್ದೇ ಇರುತ್ತೆ. ಬಟ್ ಇವಾಗ ಈ ಆನೆಗಳಿರ್ಲಿಲ್ಲ ಅಷ್ಟೇ. ನಾವೆಲ್ಲ ಕಡೆ ಹೋದ್ವಿ ನೋಡಿ, ಎಲ್ಲ ಖಾಲಿ ಖಾಲಿ, ಎಲ್ಲ ಆನೆಗಳೆಲ್ಲ ಹೋಗ್ಬಿಟ್ಟಿದ್ಯಲ್ಲ. ಒಂದ್ ಆನೆ ಕೂಡ ಇರ್ಲಿಲ್ಲ, ಮಹೇಂದ್ರ ಕೂಡ ಇರ್ಲಿಲ್ಲ, ಭೀಮಾ ಕೂಡ ಇರ್ಲಿಲ್ಲ, ಸರಸ್ವತಿ, ಯಾವ ಆನೆನೂ ಕೂಡ ಅಂದ್ರೆ ದಸರಾಗ್ ಬರೋಂತಹ ಆನೆಗಳು ಯಾವ ಆನೆ ಕೂಡ ಇರ್ಲಿಲ್ಲ. ಇಲ್ಲಿ ಟೋಟಲ್ ಆಗಿ 48 ಆನೆನ ಇವರು ಸಾಕ್ತಾರಂತೆ. ಆನೆ ಸಾಕ್ತಾರೆ ಅಂತ ಹೇಳಿದ್ರೆ ಈ ತರ ಹೊರಗಡೆ ಕಾಡಲ್ಲಿ ಹಿಡಿಯೋದಿಕ್ ಹೋಗ್ತಾರಲ್ಲ, ಅಲ್ಲಿ ಹಿಡ್ದು ತಂದು ಸಾಕಂತ ಆನೆಗಳು. ಕೆಲವೊಂದು ಕಡೆ ಅಂತೂ ಆನೆಗಳು ಕಾಟ ತುಂಬಾ ಇರುತ್ತೆ ಮೇಡಮ್ ಅವ್ರೆ. ಅವಾಗೆಲ್ಲ ನಮ್ ಭೀಮನ್ನ ಕರ್ಕೊಂಡು ಹೋಗ್ತೀವಿ, ಅವನು ಎಲ್ಲಾ ಆನೆಗಳನ್ನು ಪಳಗಿಸ್ತಾನೆ. ಬಟ್ ಭೀಮ ಇದ್ರೆ ಒಂದು ಬಲ ಇದ್ದಾಗೆ, ಎಲ್ಲಾ ಆನೆಗಳಿಗಿನ್ನ ವೆಯ್ಟ್ ತುಂಬಾ ತೂಕ ಇದ್ದಾನೆ. ಬಟ್ ಎಲ್ಲಾ ಆನೆಗಳು ಭೀಮಂಗೆ ಅಂದ್ರೆ ಭಯ ಬೀಳ್ತವೆ, ಹೇಳ್ದಾಗ ಕೇಳ್ತವೆ ಅಂತ ಅವರು ಹೇಳ್ತಾ ಇದ್ರು. ಬಟ್ ಏನ್ ಯೂಸ್ ಅಲ್ವಾ, ನಾನು ಹೋಗಿದ್ದೆ ಭೀಮನ್ ನೋಡೋಕ್ಕೋಸ್ಕರ ಅಂತ. ಯಾವ ಆನೆನೂ ಇಲ್ವಲ್ಲ, ಖಾಲಿ 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 ಹೊಡಿತಿತ್ತು. ಈ ಆನೆನ ಏನಕ್ಕೋ ಗೊತ್ತಿಲ್ಲ, ಒಂದನ್ನೇ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಏನಕ್ಕೆ ಈ ಆನೆನ ಸಪ್ರೇಟ್ ಆಗಿ ಇಟ್ಟಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಈಗ 3 ಡೇಸ್ ಆಯ್ತು ಮೇಡಮ್, ಈ ಆನೆ ತುಂಬಾ ಗಲಾಟೆ ಮಾಡ್ತಿದ್ದೆ, ಆನೆಗಳ ಹತ್ರ ಇರ್ಸೋದಿಕ್ಕಾಗಲ್ಲ, ಇನ್ನ ಆನೆ ಪಳಗಿಲ್ಲ ಇದು, ಅದಕ್ಕೆ ಇದನ್ನ ಸಪ್ರೇಟ್ ಆಗಿ ಇಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಇಲ್ಲಿ ಜಾಸ್ತಿ ಯಾರು ಜನ ಕೂಡ ಬಂದಿಲ್ಲ, ಅವರು ಸೇರಿಸ್ತಿರ್ಲಿಲ್ಲ, ಹೊಸ ಆನೆ ಅಂತ ಸೇರಿಸ್ತಾ ಇರ್ಲಿಲ್ಲ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ನಾನು ಪ್ರತಿ ಸಲ ಕೇಳ್ಕೊತೀನಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ. ಸೊ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೊಂದು ಬ್ಯೂಟಿಫುಲ್ ಆದಂಥ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.